ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರ ಅಬೂಬಕರ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಟಿಸಿ ಅಧಿಕಾರಿಗಳು. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಉಗ್ರ ಅಬೂಬಕರ್ಗೆ ತೀವ್ರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಟಿಸಿ ಅಧಿಕಾರಿಗಳು. ಎಟಿಸಿ ತನಿಖೆ ವೇಳೆ ಮೂಡ್ತಾ ಇವೆ ಒಂದೊಂದೇ ಅನುಮಾನಗಳು. ಮತ್ತೆ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ನ ಈ ನಟೋರಿಯಸ್ ಉಗ್ರ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ. ದಕ್ಷಿಣ ಭಾರತದ ಹಲವು ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ನ. ಮತ್ತೆ ಬೆಂಗಳೂರಿನಲ್ಲಿ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ನ ಈ ನಟೋರಿಯಸ್ ಉಗ್ರ ಎನ್ನುವಂಥದ್ದು. ದಕ್ಷಿಣ ಭಾರತದ ಹಲವು ನಗರಗಳಲ್ಲಿ ಬ್ಲಾಸ್ಟ್ ಮಾಡಲು ಪ್ಲಾನ್ ಮಾಡಿದ್ರು ಈ ಶಂಕಿತರು. ಇಬ್ಬರನ್ನ ಬಂಧನ ಮಾಡಿದ್ರು ತಮಿಳುನಾಡು ಎಟಿಸಿ. ಇನ್ನು ಅಬೂಬಕರ್ ಸಿದ್ದಿಕಿಯನ್ನ ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಬೂಬಕರ್ ಬಂಧನದ ವೇಳೆ ಸ್ಫೋಟಕ ವಸ್ತುಗಳು, ಡಿಜಿಟಲ್ ಟೈಮರ್ ಸೇರಿ ಹಲವು ವಸ್ತುಗಳು ಸಿಕ್ಕಿದ್ವು. ಐಇಡಿ ಬಾಂಬ್ಗಳನ್ನ ತಯಾರಿ ಮಾಡೋದ್ರಲ್ಲಿ ಮಾಸ್ಟರ್ ಆಗಿದ್ದ ಈ ಅಬೂಬಕರ್ ಸಿದ್ದಿಕಿ ಎಲೆಕ್ಟ್ರಾನಿಕ್ ಬಾಂಬ್ಗಳನ್ನ ತಯಾರಿಸೋದ್ರಲ್ಲಿ ಪಂಟರ್ ಆಗಿದ್ದಾನೆ. ಇಬ್ಬರು ಶಂಕಿತರ ಬಳಿ ಹಲವು ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಟೈಮರ್, ನಟ್ಗಳು, ಬೈನೋಕ್ಯುಲರ್ಸ್ ಹಾಗೂ ಹ್ಯಾಕಿಂಗ್ ಸಾಫ್ಟ್ವೇರ್ಗಳು ಸಿಕ್ಕಿದ್ವು. ಅಲ್ಲದೆ ಬಾಂಬ್ಗೆ ಬಳಸುವ ಸಾಕಷ್ಟು ವಸ್ತುಗಳು ಪತ್ತೆಯಾಗಿದ್ವು. ಬೆಂಗಳೂರಿಗೂ ಸಂಪರ್ಕ ಸಾಧಿಸಿದ್ದ ಈ ಶಂಕಿತ ಉಗ್ರ ಅಬೂಬಕರ್ ಬೆಂಗಳೂರಿನಲ್ಲಿ ಮತ್ತೆ ಸ್ಫೋಟಿಸೋದಕ್ಕೆ ಪ್ಲಾನ್ ಮಾಡಿದ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೆ ತಮಿಳುನಾಡು ಎಟಿಸಿ ಮಾಹಿತಿಯನ್ನ ಕೇಳಿದ್ರು ಬೆಂಗಳೂರು ಎಟಿಸಿ. ಬೆಂಗಳೂರಿನಲ್ಲೂ ಒಂದಷ್ಟು ಪ್ಲಾನ್ ಮಾಡಿದ್ದ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಅಬೂಬಕರ್ ಸಿದ್ದಿಕಿಯನ್ನ ಕರೆತಂದು ತೀವ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಟಿಸಿ ಟೀಮ್. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ರು, ಬೆಂಗಳೂರಿನಲ್ಲಿ ಈತನಿಗೆ ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ, ಹೀಗೆ ಹಲವು ಆಯಾಮಗಳಲ್ಲಿ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಟಿಸಿ ತಂಡ. ಯಾಕಂದ್ರೆ ಯಾರ್ದು ಸಪೋರ್ಟ್ ಇಲ್ಲದೆ ಈ ರೀತಿ ಏಕಾಏಕಿ ಒಂದು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಹಲವು ಆಯಾಮಗಳಲ್ಲಿ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಟಿಸಿ ತಂಡ.